ನಮಸ್ಕಾರ, ನಿಮ್ಮ ನಿಶಾ ಗೋಳೂರ್ ಬೆಂಗಳೂರಿನಿಂದ. ಇವತ್ತು ನಾನು ಜಕ್ಕೂರ್ ಲೇಔಟ್ ಫಕೀರ್ ಕಾಲೋನಿನಲ್ಲಿ ಇದ್ದೀನಿ. ನೀವೆಲ್ಲ ನೋಡ್ತಾ ಇರ್ಬೋದು. ಇಲ್ಲಿ ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಸರ್ಕಾರದವರು ಸುಮಾರು 300-400 ಬಡವರ ಮನೆಗಳನ್ನು ಡೆಮಾಲಿಷ್ ಮಾಡಿದ್ದಾರೆ ವಿತೌಟ್ ಇನ್ಫಾರ್ಮೇಶನ್. ಅವ್ರು ಹೇಳ್ತಾ ಇದ್ದಾರೆ ನಾವು ನೋಟಿಸ್ ಕೊಟ್ಟಿದ್ದೀವಿ ಅಂತ, ಆದರೆ ವಾಸ ಮಾಡ್ತಾ ಇದ್ದಂಥ ಪ್ರತಿಯೊಬ್ಬರ ಹತ್ರನೂ ನಾವು ಮಾತಾಡಿದ್ದೀವಿ. ಯಾರೊಬ್ಬರಿಗೂ ಪ್ರಯರ್ ಇಂಟಿಮೇಷನ್ ಕೊಟ್ಟಿಲ್ಲ, ನೋಟಿಸ್ನ ಸರ್ವ್ ಮಾಡಿಲ್ಲ. ಬೆಳಗ್ಗೆ 6 ಗಂಟೆಗೆ ಏಕಾಏಕಿ ಈ ಚಳಿದಲ್ಲಿ ಬಂದು ಬುಲ್ಡೋಸರ್ಗಳು ಬರುತ್ತೆ, ಪೊಲೀಸ್ನವ್ರು ಬರ್ತಾರೆ, ಏಕಾಏಕಿ ಮನೆಗಳನ್ನು ಒಡೆದು ಹಾಕ್ತಾರೆ. ಅದರಲ್ಲಿ ಬಾಣಂತಿಯರು ಇರ್ತಾರೆ, ಮಕ್ಕಳು ಇರ್ತಾರೆ, ವಯಸ್ಸಾದವರು ಇರ್ತಾರೆ, ಮಹಿಳೆಯರು ಇರ್ತಾರೆ. ಎಲ್ಲರನ್ನು ದರ ಕೈಯಿಂದ ಎಳೆಯೋದು, ಮನೆಗಳನ್ನು ಒಡೆದು ಹಾಕೋದು. ಎಷ್ಟೋ ಮನೆಗಳಲ್ಲಿ ವಸ್ತುಗಳನ್ನು ತಗೊಳ್ಳೋಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿಲ್ಲ. ವಸ್ತುಗಳು ಕೂಡ ಅವರ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಅವ್ರಿಗೆ ನಿಜವಾಗ್ಲೂ ದಿನನಿತ್ಯ ಬೇಕಾದಂಥ ಎಲ್ಲ ವಸ್ತುಗಳು ಕೂಡ ಈ ಒಂದು ರಾಶಿಯಲ್ಲಿನೇ ಬಿದ್ದು ಹೋಗಿದೆ, ನಾಶ ಆಗಿದೆ. ಇವತ್ತಿನ ಸಹ ಬೆಳಗಿನ ಎಷ್ಟೋ ಜನ ತಿಂಡಿ ತಿಂದಿಲ್ಲ, ಊಟ ಮಾಡಿಲ್ಲ. ಇವತ್ತು ರಾತ್ರಿ ಎಲ್ಲಿ ಮಲಗಬೇಕು ಜನರು? ನಿಜವಾಗ್ಲೂ ಸರ್ಕಾರ ಏನ್ ಮಾಡ್ತಾ ಇದೆ? ಇದನ್ನ ಇವಾಗ ಆಳ್ತಾ ಇರ್ತಕ್ಕಂಥ ಸರ್ಕಾರ ಜನ ವಿರೋಧಿ ಸರ್ಕಾರ ಅಂತ ಹೇಳ್ಬೋದು, ಬಡವರ ವಿರೋಧಿ ಸರ್ಕಾರ ಅಂತಾನೆ ಹೇಳ್ಬೋದು. ಯಾವುದೇ ಆಗಲಿ, ನೀವು ಮನೆಯನ್ನ ಡೆಮಾಲಿಷ್ ಮಾಡಬೇಕಾಗಿದ್ರೆ ಅಟ್ಲೀಸ್ಟ್ ಮುಂಚೆ ಇಂಟಿಮೇಷನ್ ಕೊಡಬೇಕು, ಅವ್ರಿಗೆ ಬೇರೆ ಉಳ್ಕೊಳ್ಳೋಕ್ಕೊಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ಬಡವರ ಪರ ಸರ್ಕಾರ ಅಂತ ಹೇಳ್ತೀವಿ, ಎಲ್ಲಿದೆ ಮಾನವೀಯತೆ? ಸರ್ಕಾರ ಇಲ್ಲ ನಮ್ಮ ಪಾಲ್ಗೆ. ಹೇಳಿ, ಇವತ್ತಿನ ದಿವಸ ಎಷ್ಟೋ ಜನ ಮಕ್ಕಳು, ಚಿಕ್ಕ ಮಕ್ಕಳು, ಬಾಣಂತಿಯರು ಒದ್ದಾಡ್ತಾ ಇದ್ದಾರೆ. ನೀವು ನೋಡಬಹುದು ಇಲ್ಲಿ ಇರ್ತಕ್ಕಂಥವ್ರು ಎಷ್ಟು ಜನ ಒದ್ದಾಡ್ತಾ ಇದ್ದಾರೆ. 1 ತಿಂಗಳ ಮಗು ಇಟ್ಕೊಂಡಿರ್ತಕ್ಕಂಥ ಬಾಣಂತಿ ಬೆಳಗಿನ ತಿಂಡಿ ತಿಂದಿಲ್ಲ. ಕರುಣೆ ಅನ್ನೋದೇ ಇಲ್ವಾ ಇವತ್ತಿನ ದಿವಸ? BBMP ನವರು ಇಲ್ಲಿದ್ದಾರೆ, ಪೊಲೀಸ್ ಅಧಿಕಾರಿಗಳಿದ್ದಾರೆ, DC ಬಂದು ಭೇಟಿ ಮಾಡಿ ಹೋಗಿದ್ದಾರೆ. ಆದ್ರೆ ಏನು ವ್ಯವಸ್ಥೆ ಮಾಡಿದ್ದಾರೆ? ದುಡಿಯುವ ಜನರ ವೇದಿಕೆ ಕಡೆಯಿಂದ ನಾವು ಸ್ವಲ್ಪ ಜನರಿಗೆ ಊಟದ ವ್ಯವಸ್ಥೆ ಮಾಡ್ತಾ ಇದೀವಿ, ತಿಂಡಿ ವ್ಯವಸ್ಥೆ ಮಾಡ್ತಾ ಇದೀವಿ. ಆದ್ರೆ ನಮಗೂ ಲಿಮಿಟೇಷನ್ ಇರುತ್ತೆ. ಆದ್ರೆ ಸರ್ಕಾರ ಇವತ್ತಿನ ಸಹ ನಾವೆಲ್ಲರೂ ನೋಡ್ಬೋದು, ಸರ್ಕಾರದ ರಾಜಕಾರಣಿಗಳಿರ್ಬೋದು, ದೊಡ್ಡ ದೊಡ್ಡ ಅಧಿಕಾರಿಗಳಿರ್ಬೋದು, ಸರ್ಕಾರಿ ಭೂಮಿಯನ್ನ ಅವ್ರಿಗೆ ಜಿಮ್ಗೋಸ್ಕರ, ಪಾರ್ಕಿಂಗ್ಗೋಸ್ಕರ, ವಾಕ್ ಮಾಡೋಕ್ಕೋಸ್ಕರ ಅದನ್ನ ವಶಪಡಿಸ್ಕೊಂಡಿರ್ತಾರೆ. ಆದ್ರೆ ಬಡವರು ಇಲ್ಲಿ ಇರ್ತಕ್ಕಂಥವ್ರು 28 ವರ್ಷಗಳಿಂದ ವಾಸ ಮಾಡ್ತಿದ್ದಾರೆ. 28 ವರ್ಷದಿಂದ ವಾಸ ಮಾಡ್ತಿದ್ದವ್ರನ್ನ ಏಕಾಏಕಿ ನೀವು ನೋಟಿಸ್ ಕೊಡದೆ ಡೆಮಾಲಿಷ್ ಮಾಡಿದ್ದೀರಾ ಅಂತಂದ್ರೆ ಮಾನವೀಯತೆ ಇಲ್ಲಿದೆ? ಎಲ್ಲಕ್ಕಿಂತ ದೊಡ್ಡದು ಮನುಷ್ಯತ್ವ, ಎಲ್ಲ ಧರ್ಮಕ್ಕಿಂತ ದೊಡ್ಡದು ಮನುಷ್ಯತ್ವ. ಅದನ್ನ ಇವತ್ತಿನ ದಿವಸ ಮೀರಿದ್ದಾರೆ. ನಿಜವಾಗ್ಲೂ ಇದೊಂದು ದುರಂತ. ದಯವಿಟ್ಟು ಎಲ್ಲರೂ ಇದ್ರ ಬಗ್ಗೆ ನಾವು ಧ್ವನಿಯನ್ನ ಎತ್ತಬೇಕು. ಸರ್ಕಾರಕ್ಕೆ ಇದೊಂದು ನಾಚಿಕೆ ಆಗಬೇಕು. ಇವತ್ತು MLAಗಳು, MP ಗಳು, ದೊಡ್ಡ ದೊಡ್ಡ ಹುದ್ದೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು ನಾವೆಲ್ಲ AC ರೂಮಲ್ಲಿ ವಾಸ ಮಾಡ್ತಾ ಇದ್ದಾರೆ. ಮತ್ತು ಬಡವರಿಗೆ ಯಾವ ರೀತಿ ತೊಂದರೆ ಆಗ್ತಾ ಇದೆ ಅಂತ ನೋಡಿ ಜನರೇ. ನಮಸ್ಕಾರ.